ನಮಸ್ಕಾರ ಸ್ನೇಹಿತರೆ. ಶ್ರೀಕೃಷ್ಣರು ಹೇಳುತ್ತಾರೆ, ಶಾಂತವಾಗಿರಿ, ಸಮಯ ಎಲ್ಲರಿಗೂ ಬರುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ಕತ್ತಲೆ ಇರಬಹುದು. ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗಿರುವಂತೆ ಅನಿಸಬಹುದು. ನಿಮ್ಮ ಪ್ರಯತ್ನಗಳಿಗೆ ಫಲ ಸಿಗುತ್ತಿಲ್ಲವೆಂದು ನೋವಾಗಬಹುದು. ಆದರೆ ನೆನಪಿಡಿ, ಪ್ರತಿಯೊಂದು ಕತ್ತಲೆಯ ರಾತ್ರಿಯ ನಂತರ ಸೂರ್ಯೋದಯ ಖಚಿತ. ಇಂದು ನೀವು ಅನುಭವಿಸುತ್ತಿರುವ ಕಷ್ಟಗಳು ನಿಮ್ಮನ್ನು ಮುರಿಯಲು ಬಂದಿಲ್ಲ, ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಲು ಬಂದಿವೆ. ಇಂದು ಶಿಖರದಲ್ಲಿರುವವರು ನಾಳೆ ಕೆಳಗೆ ಬೀಳಬಹುದು. ಇಂದು ಕೆಳಗೆ ಬಿದ್ದಿರುವವರು ನಾಳೆ ಎತ್ತರದ ಶಿಖರವನ್ನು ಮುಟ್ಟಬಹುದು. ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲೂ ಧೈರ್ಯ ಕಳೆದುಕೊಳ್ಳಬೇಡಿ. ಸಿಂಹವು ತನ್ನ ಬೇಟೆಯ ಹಿಂದೆ ಅಡ್ಡದಿಡ್ಡಿ ಓಡುವುದಿಲ್ಲ, ಅದು ಸರಿಯಾದ ಸಮಯಕ್ಕಾಗಿ ಕಾಯುತ್ತದೆ. ಹಾಗೆಯೇ ನಿಮ್ಮ ಸಮಯವೂ ಬರುತ್ತದೆ, ಆದರೆ ಅದಕ್ಕಾಗಿ ನೀವು ಸಿದ್ಧರಾಗಿರಬೇಕು. ಇಂದು ಕೆಲವರು ನಿಮ್ಮನ್ನು ನೋಡಿ ನಗಬಹುದು, ನಿಮ್ಮ ಕನಸುಗಳನ್ನು ಹಾಸ್ಯ ಮಾಡಬಹುದು, ನಿಮ್ಮ ಸಾಮರ್ಥ್ಯವನ್ನು ಅವಮಾನಿಸಬಹುದು. ಅವರಿಗೆ ಉತ್ತರ ನೀಡಲು ಮಾತುಗಳ ಅಗತ್ಯವಿಲ್ಲ, ನಿಮ್ಮ ಯಶಸ್ಸೇ ಅವರ ಮಾತುಗಳಿಗೆ ಉತ್ತರವಾಗುತ್ತದೆ. ಸಮಯವು ಪ್ರತಿಯೊಂದು ಗಾಯವನ್ನು ಗುಣಪಡಿಸುತ್ತದೆ, ಪ್ರತಿಯೊಂದು ಅಹಂಕಾರವನ್ನು ಮುರಿಯುತ್ತದೆ. ಆದ್ದರಿಂದ ನಿಮ್ಮ ಸಮಯ ಬರುವವರೆಗೆ ಸದ್ದಿಲ್ಲದೆ ಕಷ್ಟಪಟ್ಟು ಕೆಲಸ ಮಾಡಿ, ಕಲಿಯಿರಿ, ಬೆಳೆಯಿರಿ. ನಿಮ್ಮ ಒಳಗಿನ ಬೆಂಕಿಯನ್ನು ಎಂದಿಗೂ ಆರಲು ಬಿಡಬೇಡಿ. ಸ್ನೇಹಿತರೆ, ಜೀವನವನ್ನು ನಿಮ್ಮದೇ ರೀತಿಯಲ್ಲಿ ಬದುಕುವುದನ್ನು ಕಲಿಯಿರಿ. ಎಲ್ಲರನ್ನೂ ಸಂತೋಷಪಡಿಸಲು ಪ್ರಯತ್ನಿಸುತ್ತಾ ಹೋದರೆ ಒಂದು ದಿನ ನಿಮ್ಮನ್ನೇ ಕಳೆದುಕೊಳ್ಳುತ್ತೀರಿ. ಈ ಜಗತ್ತಿನಲ್ಲಿ ಎಲ್ಲರೂ ನಿಮ್ಮವರಾಗಿರುವುದಿಲ್ಲ. ಕೆಲವರು ನಿಮ್ಮಿಂದ ಅವರಿಗೆ ಲಾಭವಿರುವವರೆಗೆ ಮಾತ್ರ ನಿಮ್ಮ ಜೊತೆ ಇರುತ್ತಾರೆ. ಲಾಭ ಮುಗಿದಾಗ ಅವರ ನಿಜವಾದ ಮುಖ ಕಾಣಿಸುತ್ತದೆ. ಆದ್ದರಿಂದ ಯಾರಾದರೂ ನಿಮ್ಮನ್ನು ಬಿಟ್ಟು ಹೋದರೆ ದುಃಖಿಸಬೇಡಿ. ಕೆಲವರು ದೂರವಾಗುವುದು ನಿಮ್ಮ ಜೀವನದ ಆಶೀರ್ವಾದವೂ ಆಗಿರಬಹುದು. ಅತಿಯಾದ ಹೊರೆ ಹೊತ್ತು ನಡೆಯುವವರು ಹೆಚ್ಚಾಗಿ ಮುಳುಗುತ್ತಾರೆ. ಅದು ಸಾಮಾನುಗಳ ಹೊರೆಯಾಗಿರಲಿ, ಅಹಂಕಾರದ ಹೊರೆಯಾಗಿರಲಿ, ಅಥವಾ ವಿಷಕಾರಿ ಸಂಬಂಧಗಳ ಹೊರೆಯಾಗಿರಲಿ. ಕೆಲವೊಮ್ಮೆ ಮುಂದೆ ಸಾಗಲು ಕೆಲವು ಜನರನ್ನು ಬಿಡಲೇಬೇಕಾಗುತ್ತದೆ. ತೊಂದರೆಗಳು ಜೀವನದ ಭಾಗ, ನೋವು ಜೀವನದ ಭಾಗ. ಆದರೆ ಇದೇ ನೋವು ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತದೆ. ಚಿನ್ನವು ಬೆಂಕಿಯಲ್ಲಿ ಸುಟ್ಟು ಶುದ್ಧವಾಗುತ್ತದೆ. ಮನುಷ್ಯನು ಕಷ್ಟಗಳಲ್ಲಿ ಬೆಳೆದು ಬಲಿಷ್ಠನಾಗುತ್ತಾನೆ. ಯಾರಿಗೆ ಸಹಿಸಿಕೊಳ್ಳುವ ಶಕ್ತಿ ಇರುತ್ತದೆಯೋ ಅವರು ಎಂದಿಗೂ ಸೋಲುವುದಿಲ್ಲ. ಸತ್ಯವು ಯಾವಾಗಲೂ ಶಾಂತವಾಗಿರುತ್ತದೆ, ಸುಳ್ಳು ಮಾತ್ರ ಜೋರಾಗಿ ಕೂಗುತ್ತದೆ. ಸುಳ್ಳು ಹೇಳುವವರು ತನ್ನ ಸುಳ್ಳುಗಳನ್ನು ನೆನಪಿಡಬೇಕು, ಆದರೆ ಸತ್ಯ ಹೇಳುವವರಿಗೆ ನೆನಪಿಡಬೇಕಾದ ಅಗತ್ಯವೇ ಇಲ್ಲ. ಆದ್ದರಿಂದ ಯಾವಾಗಲೂ ಸತ್ಯದ ಮಾರ್ಗದಲ್ಲಿ ನಡೆಯಿರಿ. ಜೀವನದಲ್ಲಿ ಯಾರನ್ನು ಅತಿಯಾಗಿ ಅವಲಂಬಿಸಬೇಡಿ. ನಿಮ್ಮ ಶಕ್ತಿಯ ಮೇಲೆ ನಂಬಿಕೆ ಇಡಿ. ಯಾಕೆಂದರೆ ಜನರು ಬದಲಾಗುತ್ತಾರೆ, ಪರಿಸ್ಥಿತಿಗಳು ಬದಲಾಗುತ್ತವೆ, ಆದರೆ ನಿಮ್ಮ ಪರಿಶ್ರಮ ಮಾತ್ರ ನಿಮ್ಮ ಜೊತೆ ಇರುತ್ತದೆ. ಬುದ್ಧಿವಂತನು ಅನೇಕ ಬಾರಿ ಮೌನವಾಗಿರುತ್ತಾನೆ, ಮೂರ್ಖನು ಅದನ್ನೇ ತನ್ನ ಗೆಲುವು ಎಂದು ಭಾವಿಸುತ್ತಾನೆ. ಆದರೆ ಸಮಯ ಬಂದಾಗ ಸತ್ಯವೇ ಮಾತನಾಡುತ್ತೆ. ಕೆಲವು ವಿಷಯಗಳು ಕೇಳಿದರೆ ಅರ್ಥವಾಗುವುದಿಲ್ಲ, ಅನುಭವಿಸಿದಾಗ ಮಾತ್ರ ಅರ್ಥವಾಗುತ್ತೆ. ಆದ್ದರಿಂದ ಜೀವನದಲ್ಲಿ ಎದುರಾಗುವ ಪ್ರತಿಯೊಂದು ಅನುಭವದಿಂದ ಕಲಿಯಿರಿ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದಾಗ, ಯಾರಾದರೂ ನಿಮ್ಮ ಹೃದಯಕ್ಕೆ ನೋವುಂಟು ಮಾಡಿದಾಗ, ಯಾರಾದರೂ ನಿಮ್ಮ ಕನಸುಗಳ ಮೇಲೆ ನಕ್ಕಾಗ ಅಳಬೇಡಿ. ಕೇವಲ ಮುಗುಳ್ನಗಿ ಮತ್ತು ನಿಮ್ಮ ಗುರಿಯ ಕಡೆಗೆ ಸಾಗುತ್ತೀರಿ. ಯಾಕೆಂದರೆ ಒಂದು ದಿನ ನಿಮ್ಮ ಯಶಸ್ಸು ಅಷ್ಟು ದೊಡ್ಡದಾಗಿರುತ್ತೆ. ನಿಮ್ಮನ್ನು ನಿರ್ಲಕ್ಷಿಸಿದವರೇ ನಿಮ್ಮ ಮೆಚ್ಚುಗೆಯನ್ನು ಹಾಡುತ್ತಾರೆ. ಸ್ನೇಹಿತರೆ, ಕನಸುಗಳು ಎಂದರೆ ನಿದ್ದೆಯಲ್ಲಿ ಕಾಣುವ ಚಿತ್ರಗಳಲ್ಲ. ಕನಸುಗಳು ಎಂದರೆ ನಿಮ್ಮನ್ನು ನಿದ್ದೆ ಮಾಡಲು ಬಿಡದ ಆಲೋಚನೆಗಳು. ಆ ಕನಸುಗಳನ್ನು ಸಾಕಾರಗೊಳಿಸಲು ಧೈರ್ಯ ಬೇಕು, ತಾಳ್ಮೆ ಬೇಕು, ನಿರಂತರ ಪರಿಶ್ರಮ ಬೇಕು. ಸೋಲಿನ ಭಯದಿಂದ ಪ್ರಯತ್ನವೇ ಮಾಡದವನು ಮೊದಲೇ ಸೋತವನಾಗಿದ್ದಾನೆ. ಆದರೆ ಪ್ರತಿಯೊಂದು ಸೋಲಿನಿಂದ ಪಾಠ ಕಲಿಯುವವನು ಒಂದು ದಿನ ಖಂಡಿತವಾಗಿಯೂ ಗೆಲ್ಲುತ್ತಾನೆ. ಹಣೆ ಬರಹವನ್ನು ದೂಷಿಸುವುದು ಸುಲಭ, ಆದರೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುವುದು ಕಷ್ಟ. ಜೀವನ ಬದಲಾಗಬೇಕಾದರೆ ಮೊದಲು ನಮ್ಮ ಆಲೋಚನೆ ಬದಲಾಗಬೇಕು, ನಮ್ಮ ಅಭ್ಯಾಸಗಳು ಬದಲಾಗಬೇಕು, ನಮ್ಮ ಪ್ರಯತ್ನಗಳು ಬದಲಾಗಬೇಕು. ಆಗ ಮಾತ್ರ ನಮ್ಮ ಭವಿಷ್ಯ ಬದಲಾಗುತ್ತದೆ. ನೆನಪಿಡಿ, ನನ್ನ ಸಮಯ ಬರುತ್ತದೆ ಎಂದು ಹೇಳುವುದರಿಂದ ಸಮಯ ಬರುವುದಿಲ್ಲ. ಕಠಿಣ ಪರಿಶ್ರಮ, ತಾಳ್ಮೆ ಮತ್ತು ನಿರಂತರ ಪ್ರಯತ್ನಗಳಿಂದ ಸಮಯವನ್ನು ತರಬೇಕು. ಜಗತ್ತಿನಲ್ಲಿ ದೊಡ್ಡ ಸಾಧನೆ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ದಿನ ಕಷ್ಟಗಳನ್ನು ಎದುರಿಸಿದ್ದಾನೆ. ಆದರೆ ಅವರು ಕಷ್ಟಗಳಿಂದ ಓಡಲಿಲ್ಲ, ಅವುಗಳನ್ನು ಎದುರಿಸಿದರು. ಅದಕ್ಕಾಗಿಯೇ ಅವರು ಇತಿಹಾಸ ನಿರ್ಮಿಸಿದರು. ಹಾಗಾದರೆ ನೀವು ಒಂದು ನಿರ್ಧಾರ ಮಾಡಿ. ಇನ್ನು ಮುಂದೆ ಭಯಪಡುವುದಿಲ್ಲ, ಇನ್ನು ಮುಂದೆ ನೆಪ ಹೇಳುವುದಿಲ್ಲ, ಇನ್ನು ಮುಂದೆ ಕೈ ಚೆಲ್ಲುವುದಿಲ್ಲ. ಏನೇ ಬಂದರೂ ಧೈರ್ಯವಾಗಿ ಎದುರಿಸುತ್ತೇನೆ, ಏನೇ ಬಂದರೂ ಧೈರ್ಯವಾಗಿ ಎದುರಿಸುತ್ತೇನೆ.
ಯಾಕೆಂದರೆ ಶ್ರೀಕೃಷ್ಣರು ಹೇಳುತ್ತಾರೆ, ಯಾರು ಪರಿಸ್ಥಿತಿಗೆ ಹೆದರಿ ಓಡಿ ಹೋಗುತ್ತಾರೋ ಅವರು ಎಂದಿಗೂ ಗೆಲ್ಲಲಾರರು. ಯಾರು ಧೈರ್ಯದಿಂದ ಪರಿಸ್ಥಿತಿಯನ್ನು ಎದುರಿಸುತ್ತಾರೋ ಅವರೇ ತಮ್ಮ ಹಣೆಬರಹವನ್ನು ತಾವೇ ಬರೆಯುತ್ತಾರೆ. ಆದ್ದರಿಂದ ಇಂದಿನಿಂದಲೇ ಎದ್ದೇಳಿ, ನಿಮ್ಮ ಕನಸುಗಳಿಗಾಗಿ ಹೋರಾಡಿ, ನಿಮ್ಮ ಗುರಿಯತ್ತ ಸಾಗಿರಿ. ನಿಮ್ಮ ಸಮಯ ಖಂಡಿತ ಬರುತ್ತದೆ. ಬದುಕಿನ ಹೋರಾಟದಲ್ಲಿ ನಿನಗೆ ಯಶಸ್ಸು ಸಿಗಲಿಲ್ಲವೆಂದರೆ ಗುರಿಯನ್ನು ಬದಲಾಯಿಸಬೇಡ, ಮಾರ್ಗವನ್ನು ಬದಲಾಯಿಸು. ಯಾಕೆಂದರೆ ಮರಗಳು ತಮ್ಮ ಎಲೆಗಳನ್ನು ಬದಲಾಯಿಸುತ್ತವೆ, ಆದರೆ ಬೇರುಗಳನ್ನು ಬದಲಾಯಿಸುವುದಿಲ್ಲ. ಹಾಗೆಯೇ ನಿನ್ನ ಕನಸುಗಳು ಮತ್ತು ಗುರಿಗಳು ದೃಢವಾಗಿರಲಿ. ದಾರಿ ಕಠಿಣವಾಗಿದ್ದರೆ ಹೊಸ ದಾರಿಯನ್ನು ಹುಡುಕು, ಆದರೆ ಗುರಿಯನ್ನು ಎಂದಿಗೂ ಕೈಬಿಡಬೇಡ. ನೀನು ನಿನ್ನ ಸ್ವಂತ ಸ್ನೇಹಿತನಾಗುವ ಶಕ್ತಿಯನ್ನು ಹೊಂದಿದೀಯಾ, ಅದೇ ಸಮಯದಲ್ಲಿ ನಿನ್ನ ಸ್ವಂತ ಶತ್ರುವಾಗುವ ಮೂರ್ಖತನವನ್ನು ಹೊಂದಿದೀಯಾ. ಆದ್ದರಿಂದ ಮೊದಲು ನಿನ್ನ ಮನಸ್ಸನ್ನು ಗೆಲ್ಲು. ಮನಸ್ಸನ್ನು ಗೆದ್ದವನು ಜಗತ್ತನ್ನೇ ಗೆಲ್ಲಬಲ್ಲ. ಪಾರ್ಥ, ಕೈಬಿಟ್ಟ ಅಸ್ತ್ರವನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ, ಆಡಿದ ಮಾತನ್ನು ಹಿಂದಕ್ಕೆ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಮಾತನಾಡುವ ಮೊದಲು ಯೋಚಿಸು. ನಿನ್ನ ಮಾತುಗಳು ಇನ್ನೊಬ್ಬರ ಹೃದಯವನ್ನು ನೋಯಿಸದಂತೆ ಜಾಗರೂಕನಾಗು. ಒಳ್ಳೆಯ ಮಾತುಗಳು ಸಂಬಂಧಗಳನ್ನು ಕಟ್ಟುತ್ತವೆ, ಕೆಟ್ಟ ಮಾತುಗಳು ಅವುಗಳನ್ನು ಒಡೆಯುತ್ತವೆ. ನೆನಪಿಟ್ಟುಕೋ, ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ. ನಿನ್ನ ಸಂತೋಷವೂ ಅಲ್ಲ, ನಿನ್ನ ದುಃಖವೂ ಅಲ್ಲ. ಇಂದು ನಿನ್ನನ್ನು ಕಾಡುತ್ತಿರುವ ಸಮಸ್ಯೆಗಳು ನಾಳೆ ನೆನಪುಗಳಾಗಿ ಉಳಿಯಬಹುದು. ಆದ್ದರಿಂದ ಕಷ್ಟದ ಸಮಯದಲ್ಲಿ ಧೈರ್ಯ ಕಳೆದುಕೊಳ್ಳಬೇಡ. ಜವಾಬ್ದಾರಿಗಳಿಂದ ಓಡಿ ಹೋಗುವುದರಿಂದ ಸಮಸ್ಯೆಗಳು ಮುಗಿಯುವುದಿಲ್ಲ, ಅವುಗಳನ್ನು ಎದುರಿಸುವುದರಿಂದ ಮಾತ್ರ ಪರಿಹಾರ ಸಿಗುತ್ತದೆ. ಜೀವನದ ಸವಾಲುಗಳನ್ನು ನಿರ್ಭಯವಾಗಿ ಎದುರಿಸು. ಪ್ರತಿಯೊಂದು ಸವಾಲು ನಿನ್ನನ್ನು ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡುತ್ತದೆ. ಗುರಿ ಎಷ್ಟು ದೊಡ್ಡದಾಗಿರುತ್ತದೆಯೋ ಮನಸ್ಸು ಅಷ್ಟೇ ಗಟ್ಟಿಯಾಗಿರಬೇಕು. ನಿನ್ನ ದೃಷ್ಟಿಯಲ್ಲಿ ನೀನು ಎತ್ತರಕ್ಕೆ ಏರಲು ಪ್ರಯತ್ನಿಸು, ಆಗ ಇತರರ ದೃಷ್ಟಿಯಲ್ಲೂ ನೀನು ಸ್ವಯಂಚಾಲಿತವಾಗಿ ಮೇಲೇರುವೆ. ನೋವು ಮತ್ತು ಸೋಲುಗಳನ್ನು ಸಹಿಸಿಕೊಂಡವನು ಮಾತ್ರ ನಿಜವಾದ ವಿಜಯಿಯಾಗುತ್ತಾನೆ. ಸೋಲು ನಿನ್ನನ್ನು ನಿಲ್ಲಿಸಲು ಬರುವುದಿಲ್ಲ, ಬಲಿಷ್ಠನನ್ನಾಗಿ ಮಾಡಲು ಬರುತ್ತದೆ. ಆದ್ದರಿಂದ ಸೋಲಲು ಹೆದರಬೇಡ, ಅದರಿಂದ ಪಾಠ ಕಲಿತು ಮುಂದೆ ಸಾಗು. ಭಗವಂತ ನಿನ್ನನ್ನು ಕಷ್ಟಗಳ ಹತ್ತಿರ ಕರೆದುಕೊಂಡು ಹೋಗಿದ್ದಾನೆ ಎಂದರೆ ಅದಕ್ಕೆ ಕಾರಣವಿದೆ. ನಿನ್ನನ್ನು ಪರೀಕ್ಷಿಸುವವನು ನಿನ್ನನ್ನು ಕೈಬಿಡುವುದಿಲ್ಲ. ನಿನ್ನನ್ನು ಕಷ್ಟಗಳ ಮೂಲಕ ನಡೆಸುವವನೇ ಅವುಗಳನ್ನು ದಾಟಿಸುವ ಶಕ್ತಿಯನ್ನು ಕೊಡುತ್ತಾನೆ. ಪ್ರಯತ್ನ ಎಂದಿಗೂ ವ್ಯರ್ಥವಾಗುವುದಿಲ್ಲ. ವೈಫಲ್ಯ ಎಂದಿಗೂ ಶಾಶ್ವತವಲ್ಲ. ಕೆಲವೊಮ್ಮೆ ಸಣ್ಣ ಪ್ರಯತ್ನಗಳೇ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ. ಆದ್ದರಿಂದ ಪ್ರಯತ್ನ ಮಾಡುವುದನ್ನು ನಿಲ್ಲಿಸಬೇಡ. ಪ್ರತಿ ಜೀವಿಗೂ ಹುಟ್ಟು, ಸಾವು, ಸುಖ, ದುಃಖ, ಕಷ್ಟ, ಸಂಕಷ್ಟಗಳಿವೆ. ಇವೆಲ್ಲವೂ ಜೀವನದ ಒಂದು ಭಾಗ. ಬದುಕಿನಲ್ಲಿ ಏನೇ ನಡೆದರೂ ಅದು ಯಾವುದೋ ಒಂದು ಕಾರಣಕ್ಕಾಗಿ ನಡೆಯುತ್ತದೆ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದನ್ನು ಸ್ವೀಕರಿಸು. ಭವಿಷ್ಯದ ಬಗ್ಗೆ ಅತಿಯಾಗಿ ಚಿಂತಿಸಬೇಡ. ಪ್ರಯತ್ನ ಎಂಬುವುದು ಬೀಜದಂತೆ, ಅದನ್ನು ಪ್ರತಿದಿನ ಬಿತ್ತುತ್ತಾ ಇರು. ತಕ್ಷಣ ಫಲ ಸಿಗದಿದ್ದರೂ ಒಂದು ದಿನ ಅದು ದೊಡ್ಡ ಮರವಾಗಿ ಬೆಳೆದು ಫಲ ನೀಡುತ್ತದೆ. ನಿನ್ನ ಕಷ್ಟದಲ್ಲಿ ನೀನೇ ನಿಜವಾದ ಪಾಲುದಾರ. ಎಲ್ಲರೂ ಜೊತೆಗಿರುತ್ತಾರೆ ಎಂದು ನಿರೀಕ್ಷಿಸಬೇಡ, ಆದರೆ ಇದು ನಿನ್ನನ್ನು ದುರ್ಬಲವನ್ನಾಗಿ ಮಾಡಬಾರದು. ಬದಲಿಗೆ ಇನ್ನಷ್ಟು ಬಲಿಷ್ಠನನ್ನಾಗಿ ಮಾಡಬೇಕು. ಕಾಲಚಕ್ರದಲ್ಲಿ ಎಲ್ಲರಿಗೂ ಅವರವರ ಕರ್ಮಫಲ ಸಿಗುತ್ತದೆ. ಸತ್ಯದ ಮುಂದೆ ಯಾವುದೇ ಸುಳ್ಳು ಹೆಚ್ಚು ದಿನ ನಿಲ್ಲುವುದಿಲ್ಲ. ಆದ್ದರಿಂದ ಸತ್ಯದ ಮಾರ್ಗದಲ್ಲಿ ನಡೆ. ಏಕಾಂತದಲ್ಲಿ ಒಮ್ಮೆ ಕುಳಿತು ಯೋಚಿಸು, ನಿನ್ನ ಜೀವನದಲ್ಲಿ ನೀನು ಇಲ್ಲದಿದ್ದರೆ ಯಾರಿಗೆ ಹೆಚ್ಚು ನೋವಾಗುತ್ತದೆ ಎಂದು. ಆ ವ್ಯಕ್ತಿಗಳಿಗಾಗಿ ಬದುಕು. ನಿನ್ನನ್ನು ನಿಜವಾಗಿ ಪ್ರೀತಿಸುವವರಿಗಾಗಿ ಬದುಕು. ಉಳಿದವರ ಅಭಿಪ್ರಾಯಗಳಿಗೆ ಅತಿಯಾದ ಮಹತ್ವ ಕೊಡಬೇಡ. ಪಾರ್ಥ, ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು. ಇಲ್ಲವಾದರೆ ನಿನ್ನ ಸರಳತೆಯನ್ನು ಜನರು ದೌರ್ಬಲ್ಯವೆಂದು ಭಾವಿಸಬಹುದು. ಒಳ್ಳೆಯವನಾಗಿರು, ಆದರೆ ಎಲ್ಲರಿಗೂ ಸುಲಭವಾಗಿ ಬಳಸಿಕೊಳ್ಳುವವನಾಗಬೇಡ. ನಿನ್ನನ್ನು ನೀನು ಬಲಹೀನನೆಂದು ಭಾವಿಸುವುದೇ ಅತೀ ದೊಡ್ಡ ಪಾಪ. ನಿನ್ನೊಳಗೆ ಅಪಾರ ಶಕ್ತಿ ಅಡಗಿದೆ. ನೀನು ಬಿದ್ದರೆ ಮತ್ತೆ ಎದ್ದು ನಿಲ್ಲು, ಸೋತರೆ ಮತ್ತೆ ಪ್ರಯತ್ನಿಸು, ಹೋರಾಡು. ಗೆಲುವು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಸಂಪೂರ್ಣ ನಿಷ್ಠೆಯಿಂದ ನಿನ್ನ ಕರ್ತವ್ಯವನ್ನು ಮಾಡು. ಉಳಿದ ಎಲ್ಲವನ್ನು ನನಗೆ ಬಿಟ್ಟು ಬಿಡು. ಫಲದ ಬಗ್ಗೆ ಚಿಂತಿಸಬೇಡ. ನಿನ್ನ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡು. ಆತ್ಮವೇ ದಣಿದಿದ್ದರೆ ದೇಹಕ್ಕೆ ವಿಶ್ರಾಂತಿ ಕೊಟ್ಟರೂ ಪ್ರಯೋಜನವಿಲ್ಲ. ಆದ್ದರಿಂದ ಮನಸ್ಸನ್ನು ಶಾಂತವಾಗಿರಿಸು. ಮೌನದಲ್ಲಿ ಅಪಾರ ಶಕ್ತಿ ಅಡಗಿದೆ. ಮೌನವಾಗಿ ಇದ್ದಷ್ಟು ನೆಮ್ಮದಿ ಹೆಚ್ಚಾಗುತ್ತದೆ. ಯಾರಿಗೆ ನಿನ್ನ ಪ್ರೀತಿಯೇ ಅರ್ಥವಾಗುವುದಿಲ್ಲವೋ ಅವರಿಗೆ ನಿನ್ನ ನೋವು ಎಂದಿಗೂ ಅರ್ಥವಾಗುವುದಿಲ್ಲ. ಆದ್ದರಿಂದ ನಿನ್ನನ್ನು ಗೌರವಿಸುವವರೊಂದಿಗೆ ಇರು. ನಿನ್ನನ್ನು ಪ್ರೀತಿಯಿಂದ ಕಾಣುವವರೊಂದಿಗೆ ಸಮಯ ಕಳಿ. ನಿನ್ನನ್ನು ಕೀಳಾಗಿ ಕಾಣುವವರಿಂದ ದೂರವಿರು. ನಿನ್ನ ಮೌಲ್ಯವನ್ನು ಅರಿಯದವರ ಹಿಂದೆ ಓಡಬೇಡ. ನಿನ್ನ ಸಮಯಕ್ಕೂ ನಿನ್ನ ಮಾತಿಗೂ ಬೆಲೆ ಕೊಡುವ ಜನರನ್ನು ಆರಿಸು. ನಷ್ಟದ ನೋವಿನಲ್ಲಿ ಸಿಲುಕಿಕೊಳ್ಳಬೇಡ. ಹೊಸದನ್ನು ಸಾಧಿಸುವತ್ತ ಗಮನ ಹರಿಸು. ಜೀವನದ ಸಾರ್ಥಕತೆ ಎಂದರೆ ಪ್ರತಿದಿನ ಸ್ವಲ್ಪವಾದರೂ ಮುಂದೆ ಸಾಗುವುದು.
ಪಾರ್ಥ, ನೆನಪಿಟ್ಟುಕೋ, ಕತ್ತಲೆಯ ರಾತ್ರಿ ಎಷ್ಟೇ ಉದ್ದವಾಗಿದ್ರೂ ಬೆಳಗ್ಗೆ ಖಂಡಿತ ಆಗುತ್ತದೆ. ನಿನ್ನ ಕಷ್ಟಗಳು ಎಷ್ಟೇ ದೊಡ್ಡದಾಗಿದ್ರೂ ಅವು ಶಾಶ್ವತವಲ್ಲ. ನಂಬಿಕೆ ಇಟ್ಟು ಮುಂದೆ ನಡೆ, ಧೈರ್ಯವಾಗಿ ಹೋರಾಡು, ನಿನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡು. ನಾನು ನಿನ್ನ ಜೊತೆಗೆ ಇದ್ದೇನೆ. ನೀನು 1 ಹೆಜ್ಜೆ ಮುಂದೆ ಇಟ್ಟರೆ ನಾನು 100 ಹೆಜ್ಜೆ ನಿನ್ನ ಕಡೆ ಬರುತ್ತೇನೆ. ಯಾರ ಮೇಲೂ ಅತಿಯಾದ ಅವಲಂಬನೆ ಬೇಡ. ನೆರಳು ಕೂಡ ಕತ್ತಲಲ್ಲಿ ಕೈ ಬಿಡುತ್ತೆ. ಜಗತ್ತು ಬದಲಾಗಲಿ ಬಿಡಲಿ, ನಿನ್ನನ್ನು ನೀನು ನಂಬಿ ಮುನ್ನಡೆ. ನಿನ್ನ ಆತ್ಮವಿಶ್ವಾಸವೇ ನಿನಗೆ ದಾರಿದೀಪ. ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಪ್ರೀತಿ ಎಲ್ಲರ ಮೇಲೂ ಹುಟ್ಟೋದಿಲ್ಲ, ನಂಬಿಕೆ ಎಲ್ಲರ ಮೇಲೂ ಬರೋದಿಲ್ಲ. ಒಳ್ಳೆಯ ದಿನಗಳು ಬಂದಾಗ ಎಲ್ಲರೂ ನಿನ್ನ ಜೊತೆ ನಡೆಯುತ್ತಾರೆ. ಆದರೆ ಕಷ್ಟದ ದಿನಗಳಲ್ಲಿ ನಿನ್ನ ಜೊತೆ ಉಳಿಯುವವರೇ ದೇವರು ಕಳುಹಿಸಿದ ಆಶೀರ್ವಾದ. ಅವರನ್ನು ಎಂದಿಗೂ ಕಳೆದುಕೊಳ್ಳಬೇಡ. ಪ್ರತಿಯೊಂದು ಬದಲಾವಣೆಗೂ ಅದರದ್ದೇ ಆದ ಸಮಯ ಬೇಕಾಗುತ್ತದೆ. ಬೇರುಗಳು ಗಟ್ಟಿಯಾಗದ ಹೊರತು ಮರದಲ್ಲಿ ಹಣ್ಣುಗಳು ಬಿಡುವುದಿಲ್ಲ. ನಿನ್ನ ಪರಿಶ್ರಮದ ಮೇಲೆ ಭರವಸೆ ಇಟ್ಟು ತಾಳ್ಮೆಯಿಂದ ಕಾಯಿ. ಸೂಕ್ತ ಸಮಯದಲ್ಲಿ ನಿನ್ನ ಶ್ರಮಕ್ಕೆ ತಕ್ಕ ಫಲ ಸಿಗುತ್ತದೆ. ನಿನ್ನ ಮೌನವನ್ನು ಕೆಲವರು ದೌರ್ಬಲ್ಯ ಅಂತ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಗೀತೆಯಲ್ಲಿ ಮೌನವೂ ಕೂಡ ಶಕ್ತಿಯ ಒಂದು ರೂಪ.